ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಅಗ್ರಿಬೊಮ್ಮಳಿಯ ಇತಿಹಾಸ, ವಿಶೇಷ, ಪ್ರಸ್ತುತ ದಿನಮಾನಗಳ ವಿಚಾರ ಚರ್ಚೆಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಜಯಸೂರ್ಯ ಅಗ್ರಿಬೊಮ್ಮಳಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಅಗ್ರಿಬೊಮ್ಮಳಿಯಿಂದ ತಂಬ್ರಳಿಗೆ ಹೋಗುವಂಥ ರಸ್ತೆ, ಸುತ್ತಮುತ್ತಲು ಇರುವಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅದನ್ನು ಸರಿಪಡಿಸಬೇಕು ಅಂತಂದು ಆ ಭಾಗದ ಜನರು ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಅದರಲ್ಲಿ KRS ಪಕ್ಷನೂ ಕೂಡ ಒಂದಾಗಿದೆ. ಸೊ ದಿನಾಂಕ 27/4/2026 KRS ಪಕ್ಷದಿಂದ ತಂಬ್ರಳ್ಳಿ ಭಾಗದಲ್ಲಿರುವಂತಹ ರಸ್ತೆಗಳನ್ನು ಮುಚ್ಚೋದಕ್ಕೆ, ಗುಂಡಿಗಳನ್ನು ಮುಚ್ಚೋದಕ್ಕೆ, ರಸ್ತೆಯನ್ನು ಸರಿಪಡಿಸುವಂತೆ ಬೈಕ್ ರ್ಯಾಲಿಯನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದರು. ಸೊ ಆ ಒಂದು ಹೋರಾಟದ ಪ್ರತಿಫಲವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಕೆಲವು ಅಂದರೆ ಸುಮಾರು 2-3 ತಿಂಗಳಲ್ಲಿನೇ ಆ ಒಂದು ರಸ್ತೆಯನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಅಧಿಕಾರಿಗಳು ಅವರಿಗೆ ಆಶ್ವಾಸನೆಯನ್ನು ನೀಡಿದರು. ಅದೇ ರೀತಿಯಾಗಿ ಆ ಭಾಗದ ಜನರಲ್ಲಿ ಕೆಲವರಾದಂಥ ಅನೇಕ ಗಣ್ಯರು ಕೂಡ ಆ ಒಂದು ರಸ್ತೆಯನ್ನು ಸರಿಪಡಿಸಬೇಕು ಅಂತಂದ್ಬಿಟ್ಟು ನಿರಂತರವಾಗಿ ವೈಯಕ್ತಿಕ ಧ್ವನಿಯಾಗಿ ಒಂಟಿ ಹೋರಾಟಗಳನ್ನು ಸಹ ಮಾಡಿದ್ದಾರೆ. ಅದರಲ್ಲಿ KA35 ಗ್ರೂಪಲ್ಲಿ ಅನೇಕ ಬಾರಿ ಈ ವಿಚಾರವನ್ನು ಮುನ್ನೆಲೆಗೆ ತಂದಂಥ ಯುವರಾಜ್ ಅವರು ಕೂಡ ಕಾರಣರಾಗಿದ್ದಾರೆ. ಮತ್ತು ಈ ಒಂದು ಹೋರಾಟದ ಬಗ್ಗೆ ನಾವು ಕೂಡ ಅಂದರೆ ಜಯಸೂರ್ಯ ಅಗ್ರಿಬೊಮ್ಮಳಿ ಯೂಟ್ಯೂಬ್ ಚಾನಲ್ಲೂ ಕೂಡ ಅನೇಕ ಬಾರಿ ವಿಷಯಗಳನ್ನು ನಾವು ಬಿತ್ತರಿಸ್ತಾ ಬಂದಿದ್ದೀವಿ. ಇದೆಲ್ಲ ಭಾಗವಾಗಿಯೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದ ಅಧಿಕಾರಿಗಳು ಈ ಒಂದು ರಸ್ತೆಯನ್ನು ಹಾಗೇ ಬಿಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ನಾವು ಬರೀ 2-3 ತಿಂಗಳಲ್ಲಿ ಮಾಡ್ತೀನಿ ಅಂತ ಅಧಿಕಾರಿಗಳು ಹೇಳಿದರೂ ಕೂಡ ಇನ್ನೂ ಯಾವುದೇ ರೀತಿಯ ಕ್ರಮಗಳು ಆಗಿಲ್ಲ. ಈ ಒಂದು ಇತಿಹಾಸವನ್ನು ನಾವು ಮರಿಬಾರ್ದು. ಮತ್ತು ಈ ಹೋರಾಟವನ್ನು ನಾವೆಲ್ಲರೂ ಕೂಡ ಮುಂದುವರಿಸಬೇಕು. ಅದಕ್ಕಾಗಿ ಇದೇ ತಿಂಗಳು ಮತ್ತೊಂದು ಹೋರಾಟ, ಪಾದಯಾತ್ರೆ ಪ್ರಾರಂಭವಾಗಿದೆ. ಈ ಒಂದು ಹೋರಾಟದಲ್ಲಿ ತಪ್ಪದೆ ಎಲ್ಲ ಯುವಕರು, ನಾಗರಿಕರು ಮತ್ತು ಸಂಚಾರಿಗಳು ದಯಮಾಡಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ. ಮತ್ತು ನೀವು ಎಲ್ಲೆಲ್ಲಿದ್ದೀರೋ ಅಲ್ಲಿಂದನೇ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಈ ಕೂಡಲೇ ಈ ಒಂದು ರಸ್ತೆಯನ್ನು ಅಗ್ರಿಬೊಮ್ಮಳಿಯಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಹಳ್ಳಿಗಳ ರಸ್ತೆಗಳನ್ನೂ ಸಹ ಸಂಪೂರ್ಣವಾಗಿ ಮತ್ತೊಂದು ಸಾರಿ ಸರಿಪಡಿಸಬೇಕು, ಗುಂಡಿಗಳನ್ನು ಮುಚ್ಚಬೇಕು ಅಂತ ಹೋರಾಟ ಮಾಡಬೇಕು. ನೀವೆಲ್ಲರೂ ಕೂಡ ಈ ವಿಡಿಯೋನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೇರ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.